ಶ್ರಾವಣದಲ್ಲಿ ಮನೆ ಸ್ವಚ್ಛ ಮಾಡುವ ಮೊದಲು ಮರುಗಮ್ಮ ದೇವಿಗೆ ನೈವೇದ್ಯ ಕೊಡಬೇಕು. ನೈವೇದ್ಯ ಕೊಡದೆ ಮನೆ ಸ್ವಚ್ಛ ಮಾಡಿದರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಕಾಯಿಲೆಯಿಂದ ಬೀಳುತ್ತಾರೆ. ಮರುಗಮ್ಮ ದೇವಿಗೆ ಆಷಾಢ ಮಾಸದಲ್ಲಿ ಮಂಗಳವಾರ ಇಲ್ಲವೇ ಶುಕ್ರವಾರ ನೀರು ನೀಡಿ ನೈವೇದ್ಯ ಕೊಡಬೇಕು. ನೈವೇದ್ಯ ಮಾಡುವ ವಿಧಾನ: ಜೋಳದ ಹಿಟ್ಟಿನ ಉಂಡೆ, ಮೊಸರನ್ನ, ಒಂದು ತಂಬಿಗೆಯಲ್ಲಿ ನೀರು ತುಂಬಿಕೊಂಡು ಅದರಲ್ಲಿ ಬೇವಿನ ಎಲೆ ಹಾಕಬೇಕು. ಈ ನೀರು ಮರುಗಮ್ಮಗೆ ಹಾಕಬೇಕು. ಮೊಸರನ್ನ, ಜೋಳದ ಉಂಡೆ ನೈವೇದ್ಯ ಕೊಡಬೇಕು. ಕಾಯಿ ಕರ್ಪೂರ ಅರ್ಪಿಸಬೇಕು. ಮರುಗಮ್ಮ ದೇವಿಗೆ ನೀರು ನೀಡಿದ ಮೇಲೆ ಶ್ರಾವಣ ಮಾಸದ ಮನೆ ಸ್ವಚ್ಛತೆ ಮಾಡಿಕೊಳ್ಳಬೇಕು. ಈ ರೀತಿ ಮಾಡುವುದರಿಂದ ವರ್ಷ ಪೂರ್ತಿ ನಿಮ್ಮ ಮಕ್ಕಳನ್ನು ಮತ್ತು ನಿಮ್ಮ ಕುಟುಂಬದವರನ್ನು ಮರುಗಮ್ಮ ದೇವಿ ರಕ್ಷಿಸುತ್ತಾಳೆ. ಹೀಗೆ ಮಾಡಬೇಕು ಎಂದು ಹಿರಿಯರು ಹೇಳುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಲಕ್ಷ್ಮೀ ವಿವರ್ಸ್ ಲೋಕ ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.